ನಮ್ಮ RVR ಕೇಟರರ್ಸ್ ಮದುವೆ ಮನೆಗಳಲ್ಲಿ ಉಪ್ಪುಮೆಣಸಿನಕಾಯಿ ಚಿತ್ರಾನ್ನ ಅಂದರೆ ಮಜ್ಜಿಗೆ ಮೆಣಸಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಮಜ್ಜಿಗೆ ಮೆಣಸಿನಕಾಯಿ ಚಿತ್ರಾನ್ನಕ್ಕೆ ಒಂದು ಸಣ್ಣದಾಗಿ ಒಂದು ಮಸಾಲೆ ಹುರ್ಕೋಬೇಕು. ಇದಕ್ಕೆ ಎಣ್ಣೆ ಏನು ಹಾಕೋಬಾರ್ದು. ನೋಡಿ, ಇದು ಚೆನ್ನಾಗಿ ಈ ಥರ ಹುರ್ಕೋಬೇಕು. ನೈಸಾಗಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬರೋದು. ಸ್ನೇಹಿತರೆ, ಇದಕ್ಕೆ ಬೇರೆ ಎಕ್ಸ್ಟ್ರಾ ಹಸಿಮೆಣಸಿನಕಾಯಿ ಖಾರ ಅಥವಾ ಚಿಲ್ಲಿ ಪೌಡ್ರ್ ಏನು ಹಾಕೋ ಅವಶ್ಯಕತೆ ಇಲ್ಲ. ನಾವು ಆವಾಗಲೇ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಮಿಶ್ರಣವನ್ನು ಇದಕ್ಕೆ ಈಗ ಸೇರಿಸ್ಕೊಳ್ಳೋಣ. ಈಗ ಬಿಸಿಯಾದಂಥ ಅನ್ನವನ್ನು ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ನೇಹಿತರೆ, ನೋಡೋದ್ರಲ್ಲ ಮಜ್ಜಿಗೆ ಮೆಣಸಿನಕಾಯಿ ಚಿತ್ರಾನ್ನ ಹೇಗೆ ಮಾಡಿದ್ವಿ ಅಂತ. ನಮ್ಮ RVR ಸ್ಪೆಷಲಲ್ಲಿ ಹೇಗೆ ಮಾಡ್ತೀವಿ, ನಾವು ಮದುವೆ ಮನೆಗಳಲ್ಲಿ ಹೇಗೆ ಮಾಡ್ತೀವಿ ಹಾಗೆ ಮಾಡಿ ತೋರಿಸಿದ್ದೀನಿ. ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕೇಳ್ತಿದ್ರು, ಬುತ್ತಿಗೆ ಅಂದರೆ ಮನೆಯವರು ಕೆಲಸಕ್ಕೆ ಹೋಗ್ತಿರ್ತಾರೆ, ಅವ್ರಿಗೆ ಏನಾರು ಬುತ್ತಿ ಕಟ್ಕೊಡ್ಬೇಕು, ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ತಾರೆ, ಏನಾರು ರೈಸ್ ಐಟಮ್ ಮಾಡಿಕೊಡ್ಬೇಕು, ಆ ಥರದ್ದು ಏನಾರು ತೋರಿಸಿ ಅಂತ. ಇದಕ್ಕಿಂತ ಮುಂಚೆ ಒಳ್ಕಲ್ ಚಿತ್ರಾನ್ನ ತೋರಿಸಿದ್ದೆ, ಮಾವಿನಕಾಯಿ ಚಿತ್ರಾನ್ನ. ತುಂಬ ಜನ ಹೊಗಳಿದ್ದೀರಾ, ಚೆನ್ನಾಗಿ ಬರ್ತಿದೆ, ಮನೇಲಿ ಮಾಡ್ತಿದ್ದೀವಿ, ತುಂಬ ಚೆನ್ನಾಗಿ ಬರ್ತಿದೆ ಅಂತ. ಇದೇ ರೀತಿಯಾಗಿ ನಮ್ಮ RVR ಕೇಟರರ್ಸ್ ಮದುವೆ ಮನೆಗಳಲ್ಲಿ ಇತ್ತೀಚೆಗೆ ಸುಮಾರಷ್ಟು ಡಿಶಸ್ ಆ್ಯಡ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಉಪ್ಪುಮೆಣಸಿನಕಾಯಿ ಚಿತ್ರಾನ್ನ ಅಂತ, ಅಂದರೆ ಮಜ್ಜಿಗೆ ಮೆಣಸಿನಕಾಯಲ್ಲಿ ಮಾಡೋವಂಥ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ರೈಸು ನೀವು ಮನೇಲಿ ಒಂದ್ಸಲಿ ಮಾಡಿ ನೋಡಿ, ಚಪ್ಪರಿಸ್ಕೊಂಡು ಇನ್ನೊಂದ್ಸಲಿ ಏನೋ ಬೇಕು, ಇನ್ನೊಂಚೂರು ಬೇಕು ಅಂತ ಟೇಸ್ಟ್ ನೋಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ದಯವಿಟ್ಟು ಒಂದ್ಸಲಿ ಮನೇಲಿ ಮಾಡಿ ಅಂತ ಹೇಳ್ತಾ, ಉಪ್ಪುಮೆಣಸಿನಕಾಯಿ ಚಿತ್ರಾನ್ನ ಅಂದರೆ ಮಜ್ಜಿಗೆ ಮೆಣಸಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಮಜ್ಜಿಗೆ ಮೆಣಸಿನಕಾಯಿ ಚಿತ್ರಾನ್ನಕ್ಕೆ ಒಂದು ಸಣ್ಣದಾಗಿ ಒಂದು ಮಸಾಲೆ ಹುರ್ಕೋಬೇಕು. ಅದಕ್ಕೆ ಒಂದು 2 ಚಮಚ, ಅಂದರೆ ನಾನು ಒಂದು 5 ರಿಂದ 6 ಜನಕ್ಕೆ ಆಗೋಷ್ಟು 1 kg, ಇದು 1 kg ಅನ್ನಕ್ಕೆ ಏನು ಬೇಕು ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು 2 ಚಮಚದಷ್ಟು ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು 2.5 ಚಮಚದಷ್ಟು ಧನಿಯಾ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಸ್ನೇಹಿತರೆ, ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸಣ್ಣ ಕಾವಿಟ್ಕೊಂಡು ಇದನ್ನು ಈ ಥರ ಹುರ್ಕೋಬೇಕು ಚೆನ್ನಾಗಿ. ಹಾಗೆ ಇದು ನೋಡಿ, ಒಂದು 50% ರೋಸ್ಟ್ ಆದಮೇಲೆ ನಾನು ಒಂದು ಹೋಳು ಕಾಯಿ ತುರಿಯನ್ನು, ಹಸಿ ಕಾಯಿಯನ್ನು ತುರಿದು ತೊಗೊಂಬಂದಿದ್ದೀನಿ, ಅದನ್ನು ಕೂಡ ಹಾಕೋಣ. ಇದನ್ನು ಸೇರಿಸ್ಕೊಂಡು ಚೆನ್ನಾಗೀಗ ಬೆಚ್ಚಗೆ ಹುರ್ಕೋಣ. ಇದು ಇವತ್ತು ನಿನ್ನೆ ಅಥವಾ ನಾವು ಕಂಡುಹಿಡಿದಿರುವಂಥದ್ದಲ್ಲ, ಇದು ಸುಮಾರು ತಲೆತಲಾಂತರಗಳಿಂದ ಮಾಡ್ಕೊಂಬರ್ತಿದ್ರು. ತುಂಬ ಒಳ್ಳೆ ರುಚಿಯಾದಂಥ ರೆಸಿಪಿ, ನಾಲ್ಗೆಗೆ ಇಟ್ಟಿರುತ್ತೆ. ಒಳ್ಳೆ ಒಂದು ಚಿತ್ರಾನ್ನ ಮಾಡಬೇಕು ಅಂತ ಹೇಳಿದ್ರೆ ಈ ಥರದನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆ ಚೆನ್ನಾಗಿರುತ್ತೆ. ನಾಳೆಗೆ ಒಂದು ಒಳ್ಳೆ ರುಚಿ ಸಿಗುತ್ತೆ ಈ ಮಜ್ಜಿಗೆ ಮೆಣಸಿನಕಾಯಿ ಚಿತ್ರಾನ್ನ. ನೋಡಿ, ಇದು ಚೆನ್ನಾಗಿ ಈ ಥರ ಹುರ್ಕೋಬೇಕು. ಇದಕ್ಕೆ ಎಣ್ಣೆ ಏನೂ ಹಾಕೋಬಾರ್ದು. ನಾವು ಕಾಯಲ್ಲಿ ಹಸಿ ಕಾಯಿ ತುರಿದು ಹಾಕ್ಕೊಂಡಿದ್ದೀವಲ್ಲ, ಇದರಿಂದನೇ ನಿಧಾನಕ್ಕೆ ಜಿಡ್ಡು ಬಿಟ್ಕೊಳ್ಳುತ್ತೆ. ಸಣ್ಣ ಕಾವಲ್ಲಿ ಹುರಿದ್ರೆ ಈ ಥರ ಜಿಡ್ಡು ಬಿಟ್ಕೋಬೇಕು ಅದರಲ್ಲಿ. ನೋಡಿ, ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದು ಆರಿದ್ಮೇಲೆ ನೈಸಾಗಿ ತರಿಯಾಗಿ ಇದನ್ನು ನೀರು ಹಾಕದಂಗೆ, ಹಾಗೆ ನೀರು ಹಾಕಬಾರ್ದು, ಹಾಗೇ ಪೌಡ್ರ್ ಮಾಡ್ಕೊಂಡು ಬರೋದು. ಸ್ನೇಹಿತರೆ ನೋಡಿ, ಇದು ಈ ಥರ ತರಿಯಾಗಿ ಪುಡಿಯನ್ನು ಮಾಡ್ಕೊಂಬಂದಿದ್ದೀನಿ. ಕಾಯಿ, ಕಾಳುಮೆಣಸು, ಜೀರಿಗೆ, ಧನಿಯಾ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಹುರ್ಕೊಂಬಂದಿದ್ನಲ್ಲ, ಇದನ್ನು ಈ ಥರ ತರಿಯಾಗಿ ಪುಡಿ ಮಾಡ್ಕೊಂಬಂದಿದ್ದೀನಿ. ಈಗ ಚಿತ್ರಾನ್ನಕ್ಕೆ ಒಗ್ಗರಣೆ ರೆಡಿ ಮಾಡ್ಬೋಣ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು, ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ವಿಟಮಿನ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಇದು ಮಾಡಿದ್ದಾರೆ. ಅದಕ್ಕೆ ಈಗ ಒಂದು 100 ಗ್ರಾಮ್ ಅಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದು ಮಜ್ಜಿಗೆ ಮೆಣಸಿನಕಾಯಿ ಅಂತ ಎಲ್ಲರ ಮನೇಲೂ ಮಾಡ್ತಾರೆ. ಮಜ್ಜಿಗೆ ಅಂದರೆ ಉಪ್ಪು ಮಜ್ಜಿಗೆಯಲ್ಲಿ ನೆನೆಸ್ಬಿಟ್ಟು ಮೆಣಸಿನಕಾಯಿನ ಇದನ್ನು ನೆರಳಲ್ಲಿ ಅಂದರೆ ಬಿಸಿಲಲ್ಲಿ ಆರಾಕಿ ಇದನ್ನು ಚೆನ್ನಾಗಿ ಒಣಗಿಸಿ ತೊಗೊಂಬಂದಿರುವಂಥದ್ದು ಮಜ್ಜಿಗೆ ಮೆಣಸಿನಕಾಯಿ. ಇದು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ನಿಮಗೆ ಅಂಗಡಿಯಲ್ಲಿ ರೆಡಿಮೇಡ್ ಸಿಗುತ್ತೆ, ತೊಗೋಬೋದು. ಈ ಮಜ್ಜಿಗೆ ಮೆಣಸಿನಕಾಯಿ ಅಂದರೆ ಒಂದು 10 ರಿಂದ 12 ಮಜ್ಜಿಗೆ ಮೆಣಸಿನಕಾಯಿನ ಇದಕ್ಕೆ ಫ್ರೈ ಮಾಡ್ಕೊಳ್ತೀನಿ. ಈಗ ಇದು ಚೆನ್ನಾಗಿ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಹಿಂಗೆ ಹಾಕ್ತಿದ್ದಂಗೆ ಅರಳುತ್ತೆ ಚೆನ್ನಾಗಿ ಮೆಣಸಿನಕಾಯಿ. ನೋಡಿ, ಚೆನ್ನಾಗಿದು ಸ್ವಲ್ಪ ಕಪ್ಪು ಬಣ್ಣದ, ಅಂದರೆ ತುಂಬ ಕಪ್ಪಾಗಬಾರ್ದು, ಕೆಂಪಿಗಿಂತ ಸ್ವಲ್ಪ ಡಾರ್ಕ್ ಬ್ರೌನ್ ಅಂತಾರಲ್ಲ ಆ ಕಲರ್ಗೆ ಬಣ್ಣಕ್ಕೆ ತಿರುಗಬೇಕಿದು. ಸ್ನೇಹಿತರೆ ನೋಡಿ, ಈ ಥರ ಫ್ರೈ ಮಾಡ್ಕೊಳ್ತೀವಿ. ಮಾಡಿ ಈ ಥರ ಎತ್ಕೊಂಬೋಣ. ಈಗ ಮೆಣಸಿನಕಾಯಿ ಎಲ್ಲ ಎತ್ಕೊಂಡಿದ್ದೀನಿ. ಈಗ ಸಾಸಿವೆ ಒಗ್ಗರಣೆ ಮಾಡ್ಕೊಳ್ಳೋಣ. 1 ಚಮಚದಷ್ಟು ಸಾಸಿವೆ, ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಗುಂಟೂರು ಮೆಣಸಿನಕಾಯಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಈಗ ಕ್ಯಾಪ್ಸಿಕಮ್, ಒಂದು 2 ಹೋಳು ಕ್ಯಾಪ್ಸಿಕಮ್, ಅಂದರೆ 2 ಉಂಡೆ ಕ್ಯಾಪ್ಸಿಕಮ್ನ ಹಚ್ಕೊಂಬಂದಿದ್ದೀನಿ, ಅದನ್ನು ಹಾಕೋಣ. ಹಾಗೆ ಒಂದು 100 ಗ್ರಾಮ್ ಅಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಅಕಸ್ಮಾತ್ ಯಾರು ಬಟಾಣಿ ಇಷ್ಟಪಡಲ್ವೋ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ, ಇದನ್ನು ಸ್ಕಿಪ್ ಮಾಡಿ ಕೂಡ ಹಾಕೋಬೋದು. 1 ಮುಷ್ಟಿಯಷ್ಟು ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಕೂಡ ಹಾಕೋಣ. ಅಕಸ್ಮಾತ್ ಗೋಡಂಬಿ
ನಿಮಗೆ ಬಟಾಣಿ ಹಾಕೋದು ಬೇಡ, ಸ್ಕಿಪ್ ಮಾಡಬೇಕು ಅಂತ ಹೇಳಿದ್ರೆ ಕಡಲೆ ಬೀಜ ಕೂಡ ಹಾಕೋಬೋದು, ತೊಂದರೆ ಇಲ್ಲ. ಸ್ನೇಹಿತರೆ, ಇದಕ್ಕೆ ಬೇರೆ ಎಕ್ಸ್ಟ್ರಾ ಹಸಿಮೆಣಸಿನ್ಕಾಯಿ ಖಾರ ಅಥವಾ ಚಿಲ್ಲಿ ಪೌಡ್ರ್ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಉಪ್ಪು ಮೆಣಸಿನ್ಕಾಯಿ ಆವಾಗಲೇ ಕರೆದಿಟ್ಕೊಂಡವಲ್ಲ, ಅದರ ಕಾರಣ ಇದಕ್ಕೆ ಸೇರುವಂಥದ್ದು. ಉಪ್ಪು ಅಷ್ಟೇ, ನಾವು ಎಕ್ಸ್ಟ್ರಾ ಕೈಯಲ್ಲಿ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ. ಈ ರೈಸ್ಗೆ ಬರೀ ಅದೇ ಉಪ್ಪೇ ಸೇರ್ಕೊಳ್ಳುತ್ತೆ ಇದಕ್ಕೆ. ಸ್ನೇಹಿತರೆ ನೋಡಿ, ಇದು ಚೆನ್ನಾಗಿ ಫ್ರೈ ಆಗ್ತದೆ. ಈ ಸಮಯದಲ್ಲಿ 1 ಚಮಚ ಅರಿಶಿನವನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಕ್ಯಾಪ್ಸಿಕಮು ಬಟಾಣಿ ಒಂದು 2-3 ನಿಮಿಷದಲ್ಲಿ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ನೋಡಿ, ಇದು ಚೆನ್ನಾಗಿ ಈಗ ಫ್ರೈ ಆಗಿದೆ. ಇದು ಫ್ರೈ ಆಗ್ತಿದ್ದಂಗೆ ಸ್ಟವ್ನ ಆಫ್ ಮಾಡ್ಕೊಂಬೋಣ. ಈಗ ಸ್ಟವ್ ಆಫ್ ಮಾಡಿ ನಾವು ಆವಾಗಲೇ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಕಾಯಿ, ಕಾಳುಮೆಣಸು, ಜೀರಿಗೆ, ಧನಿಯಾ ಎಲ್ಲ, ಅದರ ಮಿಶ್ರಣವನ್ನು ಇದಕ್ಕೆ ಈಗ ಸೇರಿಸ್ಕೊಳ್ಳೋಣ. ಸ್ನೇಹಿತರೆ, ಈಗ ಸ್ಟವ್ ಆಫ್ ಮಾಡಿದ್ಮೇಲೆ ಈ ಪುಡಿಯನ್ನು ಹಾಕ್ಕೊಂಡ್ವಲ್ಲ, ಈ ಬಿಸಿಲೇ ಒಂದ್ಸಲ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ತಿರ್ಗಾ ನಾವು ಇದನ್ನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಒಂಥರ ಕಂಟು ವಾಸನೆ ಬಂದಂಗೆ ಬಂದ್ಬಿಡೋದು, ಚೆನ್ನಾಗಿರಲ್ಲ. ಸುಮ್ಮನೆ ಹಿಂಗೆ ಬಿಸಿಲೇ ಹಿಂಗೆ ಅಂದ್ಕೊಂಡ್ರೆ ಸಾಕು. ಈಗ ನಾವು ಬಿಸಿ ಬಿಸಿಯಾದಂಥ ಅನ್ನವನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಫಸ್ಟು ಅದನ್ನು ಕಲಿಸೋದ್ರಲ್ಲೂ ಒಂದು ವಿಧಾನ ಇದೆ, ಆ ಥರನೇ ಕಲಿಸ್ಬೇಕು. ಈಗ ಬಿಸಿಯಾದಂಥ ಅನ್ನವನ್ನು ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ನೇಹಿತರೆ, ಈಗ ನೋಡಿ, ಬಿಸಿ ಬಿಸಿ ಅನ್ನ ಹಾಕ್ಕೊಂಡಿದ್ದೀವಿ. ಹಿಂಗೆ ಹಾಲನ್ನ ಸುಮ್ಮನೆ ಜಾಸ್ತಿ ಹಾಕ್ಬಾರ್ದು. ಸುಮ್ಮನೆ ಒಂದು ಚಿಟಿಕೆ ಹಾಲು ಮಾಡ್ಕೊಂಡಿದ್ದೀನಲ್ಲ, ಹಾಲನ್ನ ಸುಮ್ಮನೆ ಒಂದು ಚಿಟಿಕೆ ಹಾಕೋದಷ್ಟೇ. ಸ್ನೇಹಿತರೆ ನೋಡಿ, ಇದೆಲ್ಲ ಹಾಕಾಯ್ತು. ಈಗ ಉಪ್ಪು ಮೆಣಸಿನ್ಕಾಯಿ ನಾವು ಅವಾಗಲೇ ಫ್ರೈ ಮಾಡಿ ಇಟ್ಕೊಂಡವಲ್ಲ, ಇದನ್ನು ಸ್ವಲ್ಪ ಆರಿದ ಮೇಲೆ ನೋಡಿ, ಇದು ಬಿಸಿ ಇಲ್ಲ, ಈಗ ಆರಿದೆ. ಇದು ಆರಿದ್ಮೇಲೆ ಚೆನ್ನಾಗಿ ಈ ಥರ ಪುಡಿ ಮಾಡ್ಕೋಬೇಕು ಕೈಯಲ್ಲಿ. ನೋಡಿ, ಹಿಂಗೆ ಪುಡಿ ಮಾಡಿಕೊಂಡು ಈ ಉಪ್ಪು ಖಾರ ಇದರಲ್ಲೇ ಸೇರ್ಕೊಳ್ಳುತ್ತೆ. ಒಳ್ಳೆ ಹುಳಿನೂ ಇರುತ್ತೆ. ಇದು ಮಜ್ಜಿಗೆ ಹುಳಿ ಲೈಟಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಈ ಥರ ಪುಡಿ ಮಾಡ್ಕೊಂಡು ಈಗ ಇದಕ್ಕೆ ಸೇರಿಸ್ಕೊಂಡು ಸ್ನೇಹಿತರೆ ನೋಡಿ, ಇದೆಲ್ಲ ಹಾಕ್ಕೊಂಡಿದ್ದೀವಲ್ಲ, ಈಗ ಇದನ್ನು ಮಿಕ್ಸ್ ಮಾಡ್ಕೊಂಬೋಣ. ಸ್ನೇಹಿತರೆ ನೋಡಿ, ಇದು ನೋಡಿ, ಈ ಥರ ಹದವಾಗಿ ಮಿಕ್ಸ್ ಆಗಿದೆ. ಈಗ ಒಳ್ಳೆ ಈ ರೂಮ್ ತುಂಬ, ಕಿಚನ್ ತುಂಬ ಘಮ ಅಂತಿದೆ, ಅಷ್ಟು ಫ್ಲೇವರ್ಫುಲ್ ಆಗಿದೆ. ಮೇಯ್ನ್ ಇದರ ಇಂಗ್ರೀಡಿಯೆಂಟೇ ಮಜ್ಜಿಗೆ ಮೆಣಸಿನ್ಕಾಯಿ. ಯಾಕಂದರೆ ಅದ್ರ ಉಪ್ಪು ಖಾರ ಎಲ್ಲ ಸೇರ್ಕೊಂಡಿರೋದು ಚೆನ್ನಾಗಿರುತ್ತೆ, ಹದವಾಗಿರುತ್ತೆ, ಒಳ್ಳೆ ರುಚಿಯಾಗಿರುತ್ತೆ. ಮಾತ್ರ ನೀವು ಮಜ್ಜಿಗೆ ಮೆಣಸಿನ್ಕಾಯಿ ಸಾರಿನ ಜೊತೆನೋ ಒಂದು ಮಜ್ಜಿಗೆ ಹುಳಿ ಜೊತೆನೋ ತಿಂದ್ರೇ ಸುಮಾರು ರುಚಿಯಾಗಿರುತ್ತೆ. ನೀವು ಮಜ್ಜಿಗೆ ಮೆಣಸಿನ್ಕಾಯಿ ಚಿತ್ರಾನ್ನ ಇನ್ನೆಷ್ಟು ರುಚಿಯಾಗಿರುತ್ತೆ ನೋಡಿ, ಒಳ್ಳೆ. ಮತ್ತು ಇದಕ್ಕೆ ಖಾರ ಸ್ವಲ್ಪ ಚುರುಕನ್ನಂಗಿರಬೇಕು. ತುಂಬ ಸಪ್ಪೆ ಮಾಡಿದ್ರೆ ಇದು ಚೆನ್ನಾಗಿರಲ್ಲ. ಸ್ವಲ್ಪ ಲೈಟಾಗಿ ಚುರುಕನ್ನಂಗಿದ್ರೆ ಆವಾಗಲೇ ರುಚಿ. ತುಂಬ ಚೆನ್ನಾಗಿದೆ ನೋಡಿ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಚೆನ್ನಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಸರ್ವ್ ಮಾಡ್ಬೋದು. ಸ್ನೇಹಿತರೆ ನೋಡೋದ್ರಲ್ಲ, ಮಜ್ಜಿಗೆ ಮೆಣಸಿನ್ಕಾಯಿ ಚಿತ್ರಾನ್ನ ಹೇಗೆ ಮಾಡಿದ್ವಿ ಅಂತ ನಮ್ಮ RVR ಸ್ಪೆಷಲಲ್ಲಿ ಹೇಗೆ ಮಾಡ್ತೀವಿ, ನಾವು ಮದುವೆ ಮನೆಗಳಲ್ಲಿ ಹೇಗೆ ಮಾಡ್ತೀವಿ ಹಾಗೆ ಮಾಡಿ ತೋರಿಸಿದ್ದೀನಿ. ಈಗ ಬನ್ನಿ ಟೇಸ್ಟ್ ನೋಡೋಣ. ತುಂಬ ಚೆನ್ನಾಗಿದೆ. ಮಧ್ಯ ಮಧ್ಯ ತೊಟ್ಟು, ಆ ಮೆಣಸಿನ್ಕಾಯಿ ತೊಟ್ಟು ಬಾಯಿಗೆ ಸಿಕ್ಕಿದಾಗ ಆಹಾ ಅನ್ನೋಂಗಿರುತ್ತೆ ರುಚಿ, ಅಷ್ಟು ಚೆನ್ನಾಗಿದೆ. ಅದ್ರ ಮಧ್ಯ ಕಾಳು ಮೆಣಸು, ಜೀರಿಗೆ, ಧನಿಯಾದ ಘಮ, ನಾವು ಮಧ್ಯ ಮಧ್ಯ ಕ್ಯಾಪ್ಸಿಕಮ್ ಹಾಕಿರೋದು, ಅದು ಕ್ರಂಚಿನೆಸ್ಸು, ಬಟಾಣಿಯ ಸಾಫ್ಟ್ನೆಸ್ಸು, ಆ ಗೋಡಂಬಿ ಹಾಕಿರೋದು ಒಳ್ಳೆ ಒಟ್ಟಾಗೆ ಸೇರಿ ಈ ಮಜ್ಜಿಗೆ ಮೆಣಸಿನ್ಕಾಯಿ ಚಿತ್ರಾನ್ನ ಅಂತೂ ಟಾಪ್ ನಾಚ್ ಆಗಿದೆ. ಒಳ್ಳೆ ದೇವಸ್ಥಾನದ ಪ್ರಸಾದ ಇದ್ದಂಗಿದೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ಒಂದ್ಸಲ ಮನೇಲಿ ಮಾಡಿ ಟ್ರೈ ಮಾಡಿ. ನಮ್ಮ ಕಡೆ ಇದನ್ನು ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರೆ, ಉಪ್ಪು ಮೆಣಸಿನ್ಕಾಯಿ ಅಂತಾರೆ, ಅದರಲ್ಲಿ ಮಾಡುವಂಥ ಚಿತ್ರಾನ್ನ. ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಚಿತ್ರಾನ್ನ ಅಂದ ತಕ್ಷಣ ಒಂದೇ ಥರ ಚಿತ್ರಾನ್ನ ಮಾಡ್ತಾರೆ, ಆದರೆ ಹಳೆ ಕಾಲದಲ್ಲಿ ನೂರಾರು ವೆರೈಟಿ ಚಿತ್ರಾನ್ನ ಮಾಡ್ತಾಯಿದ್ರು. ಒಂದು ವಿಶೇಷವಾದಂಥ ಚಿತ್ರಾನ್ನ ಏನಾರು ಗೊತ್ತಾಗಿದ್ದರೆ ದಯವಿಟ್ಟು ನಮಗೂ ತಿಳಿಸ್ಕೊಡಿ. ಇದೇ ಒಳ್ಳೊಳ್ಳೆ ಚಿತ್ರಾನ್ನಗಳನ್ನ ನಾವು ತೋರಿಸ್ತೀವಿ. ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿಯಾದಂಥ ಟ್ರೆಡಿಷ್ನಲ್ಲು ಒಳ್ಳೆ ರೆಸಿಪಿಗಳು, ಆರೋಗ್ಯಕರವಾದಂಥ ರೆಸಿಪಿಗಳಿಗೋಸ್ಕರ ನಮ್ಮ RVR ಕೇಟರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಮನೆ ಮದುವೆ, ಗೃಹ ಪ್ರವೇಶ, ಯಾವುದೇ ರೀತಿಯಾದಂಥ ಸಮಾರಂಭಗಳಿರ್ಬೋದು, ನಿಮ್ಮ ಸಮಾರಂಭವನ್ನು ಇನ್ನೂ ಹೆಚ್ಚು ಚೆನ್ನಾಗಾಗೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.